ಎಲ್ಲರಿಗೂ ನಮಸ್ಕಾರ. ನಾನು ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಸ್ಟಾಕ್ನ ರೆಕಮೆಂಡ್ ಮಾಡ್ತಿಲ್ಲ. ನಾನು ಜಸ್ಟ್ ಇನ್ಫಾರ್ಮೇಷನ್ ಪರ್ಪಸ್ ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ. ನೀವು ನೆಕ್ಸ್ಟ್ ಫರ್ದರ್ ಅನಲೈಸ್ ಮಾಡಿ ಸ್ಟಡಿ ಮಾಡಿ ಸ್ಟಾಕ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಸ್ಟಾಕ್ಸ್ನ ಪಿಕ್ ಮಾಡ್ಬೋದು. ಈ ವಿಡಿಯೋದ ಮೇನ್ ಕಂಟೆಂಟ್ ಏನಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಹೆಂಗೆ ವರ್ಕ್ ಆಗುತ್ತೆ, ನಿಮ್ಗೆ ಹೆಂಗೆ ಲಾಭ ಕೊಡುತ್ತೆ, ಲಾಂಗ್ ಟರ್ಮ್ ಯಾವ ಥರ ನಿಮಗೆ ವೆಲ್ತ್ನ ಕ್ರಿಯೇಟ್ ಮಾಡುತ್ತೆ, ಮೀನ್ಸ್ ಹೇಗೆ ನೀವು ಕ್ರೋರ್ನ ಅರ್ನ್ ಮಾಡ್ಬೋದು ಫ್ರಮ್ ಲಾಂಗ್ ಟರ್ಮಿಂದ, ಇದನ್ನ ಹೇಳ್ತೀನಿ. ಏನಂದ್ರೆ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಇದನ್ನ ನೋಡಿಲ್ಲ ಅಂದ್ರೆ ನೋಡಿ, ಔಟ್ ಟು ಅರ್ನ್ ಕ್ರೋ ಫ್ರಮ್ ಸ್ಮೋಕಿಂಗ್ ಅಂತ. ನೀವು ಇನ್ನೂ ಸ್ಟಾಕ್ಗೆ ಬಂದಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋಸ್ನ ನೋಡಿ ಅನಲೈಸ್ ಮಾಡಿ ಸ್ಟಾಕ್ಸ್ಗೆ ಇಷ್ಟ ಆದ್ರೆ ಬನ್ನಿ. ಹಂಗೆ ಈಗ ಪ್ರೆಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಹೇಗೆ ಕಾಂಪೌಂಡ್ ಇಂಟ್ರೆಸ್ಟ್ ವರ್ಕ್ ಆಗುತ್ತೆ, ಇದು ಹೇಗೆ ನಮ್ಗೆ ವೆಲ್ತ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ಪ್ರೆಸೆಂಟ್ ಡೇಸ್ ಅಲ್ಲಿ ನನ್ನ ಎಲ್ಲಾ ಸ್ಟಾಕ್ಸ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಜಸ್ಟ್ ಒಂದು ಸ್ಟಾಕ್ ಪಿಕ್ ಮಾಡಿ ನಿಮಗೆ ಒಂದು ಸ್ಟಾಕ್ ಪಿಕ್ ಮಾಡಿದ್ರೆ ನಿಮ್ಗೆ ಹೇಗೆ ಕಾಂಪೌಂಡ್ ಇಂಟ್ರೆಸ್ಟ್ ವೆಲ್ತ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತೀನಿ. ಈಗ ಇದಿಷ್ಟು ನಾನು ಪಿಕ್ ಮಾಡಿರೋ ಸ್ಟಾಕ್ಸ್ ರೀಸೆಂಟ್ ಡೇಸ್ಗೆ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಪೂರ್ತಿ ಪ್ರತಿಯೊಂದು ಸ್ಟಾಕ್ದು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅಟ್ ಪ್ರೆಸೆಂಟ್ ಅಲ್ಲಿ ಫಸ್ಟ್ ಸ್ಟಾಕ್ ತಗೋಣ, IRFC ಅಂತ. ಕಾಂಪೌಂಡ್ ಇಂಟ್ರೆಸ್ಟ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ನೀವೇ ಎಕ್ಸಾಂಪಲ್ IRCTC ಅಂತಾನೆ ಹೊಡೀರಿ. ಶೇರ್ ಪ್ರೈಸ್ ಚಾರ್ಟ್ ಅಂತ ಹೊಡೆದ್ರೆ ಈ ತರ ನೀವು ಯಾವುದೇ ಸ್ಟಾಕ್ ಮಾಡಿದ್ರು ನೋಡ್ಬೋದು. ನೀವು 1 ಇಯರ್ಗೆ ಎಷ್ಟಿತ್ತು, ಮ್ಯಾಕ್ಸ್ ಎಷ್ಟಿದೆ, 5 ಇಯರ್ಗೆ ಎಷ್ಟಾಯ್ತು, 1 ಇಯರ್ಗೆ ಎಷ್ಟಿತ್ತು, 57-60% ಇತ್ತು. ಸೊ ನೀವು ಅದನ್ನ ನೆಕ್ಸ್ಟ್ ಸ್ಟಡಿ ಮಾಡಬೇಕು ಅಂದ್ರೆ ಇಲ್ಲಿ ಹೋಗಿ IRCTC ಸ್ಟಾಕ್ ಸ್ಕ್ರೀನರ್ ಅಂತ ಹೊಡೀರಿ. ಅಲ್ಲಿ ಸರ್ಚ್ ಮಾಡಿ ಇದ್ರದ್ದು ಮೈನ್ ಫುಲ್ ಡೀಟೇಲ್ಸ್ ಬರುತ್ತೆ, ಮಾರ್ಕೆಟ್ ಕ್ಯಾಪ್, ಇದ್ರ ನೆಕ್ಸ್ಟ್ ಪೀರ್ಸ್ ಹೊಡೆದ್ರೆ ಇದ್ರ ಕಾಂಪಿಟೇಟರ್ಸ್ ಬರುತ್ತೆ ಯಾವುದು ಅಂತ. ನೆಕ್ಸ್ಟ್ ಒಂದು ಪ್ರಾಫಿಟ್ ಲಾಸ್ ಹೊಡೆದ್ರೆ ಇದು ಹೇಗೆ ಎಷ್ಟು ಪ್ರಾಫಿಟ್ ಮಾಡಿದೆ ಇಯರ್ ಟು ಇಯರ್ ಅಂತ ಬರುತ್ತೆ. ಇದೆಲ್ಲ ಇನ್ಕ್ರಿಮೆಂಟಲ್ ಇರಬೇಕು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ನೋಡಿ. ಓಕೆ, ದೆನ್ ಕಮ್ ಟು ಕಾಂಪೌಂಡ್ ಇಂಟ್ರೆಸ್ಟ್ ಬಂದ್ರೆ, ನೀವು ಆಲ್ರೆಡಿ ನಾನು ಮೊದಲೇ ಹೇಳಿದೆ, ನೀವು ಸ್ಮೋಕಿಂಗ್ ಮಾಡೋ ಅಮೌಂಟ್ 1500 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಅಂತ. ಅಂದ್ರೆ ಈಗ 1500 ರೂಪಾಯಿನ ನೀವು ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ 30 ಇಯರ್ಸ್ಗೆ ಎಷ್ಟಾಗುತ್ತೆ. ಇಲ್ಲಿ ಈಗ ನೀವು ನೋಡಿದಂಗೆ 1 ಇಯರ್ಗೆ 60% ಇದೆ. ನಾನು ಜಸ್ಟ್ 20% ಹಾಕಿದ್ದೀನಿ. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 0 ಹಾಕಿ ಇಂಟ್ರೆಸ್ಟ್ ರೇಟ್ 20% ಹಾಕಿ 30 ಇಯರ್ಸ್ ಹೋಲ್ಡ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ 1500 ರೂಪಾಯಿ ಮಂತ್ಲಿ ಆಗ್ತಾ ಹೋದ್ರೆ ನಿಮ್ಗೆ ಎಷ್ಟಾಗುತ್ತೆ ನೋಡಿ. 1 ಇಯರ್ಗೆ 18,000 ಆಗುತ್ತೆ. ಸೊ ಅದಕ್ಕೆ 1700 ರೂಪಾಯಿ ಬಡ್ಡಿ ಬರುತ್ತೆ. ಸೊ 19,000 ಇರುತ್ತೆ. ಅಗೇನ್ ಸೆಕೆಂಡ್ ಇಯರ್ಗೆ ಅಗೇನ್ 19,000ಗೆ 18,000 ಆ್ಯಡ್ ಮಾಡ್ತೀರಾ. ಸೊ ಅದ್ರ ಇಂಟ್ರೆಸ್ಟ್ ಎಲ್ಲ ಸೇರಿ 43,000 ಆಗುತ್ತೆ. ಸೊ ನಿಮ್ಗೆ ಅಪ್ ಟು 5 ಇಯರ್ಸ್ ವರೆಗೆ 1,52,000 ಇದೇನು ಅನ್ಸಲ್ಲ. 10 ಇಯರ್ಸ್ ಬಂದ್ರೆ 5 lakh ಇದು ಏನು ಅನ್ಸಲ್ಲ. ಸೊ ನೀವು 20 ಇಯರ್ಸ್ ಬಂದ್ರೆ 46 lakh ಆಗುತ್ತೆ. ಓಕೆ, 46 lakh ಬಿಗ್ ಅಮೌಂಟ್ ಅಂತ ಅನ್ಸುತ್ತೆ. ಪರ್ ಮಂತ್ ನೀವು 1500 ಆಗ್ತಾ ಬಂದ್ರೆ ನೋಡಿ, ನೀವು ಅಲ್ಲಿಗೆ 3,60,000 ಕಟ್ಟಿರ್ತೀರಾ 20 ಇಯರ್ಸ್ ವರೆಗೆ. ಅದು ನಿಮ್ಗೆ 46 lakh ಆಗಿರುತ್ತೆ. ನೆಕ್ಸ್ಟ್ ನಿಮ್ಗೆ 25 ಇಯರ್ಸ್ ಬಂದ್ರೆ ನೀವು 4,50,000 ಕಟ್ಟಿರ್ತೀರಾ. ಸೊ 1,27 lakh ಆಗಿರುತ್ತೆ. ಇದು ವಾವ್ ಅನ್ಸುತ್ತೆ. ನೀವು 30 ಇಯರ್ಸ್ ತನಕ ಏನಾದ್ರು ಹೋಲ್ಡ್ ಮಾಡಿದ್ರೆ 5,40,000 ಕಟ್ಟಿರ್ತೀರಾ, 3 crore ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು 10 ಇಯರ್ಸ್ ಹಾಕಿದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಎಷ್ಟಾಗ್ಬೋದು ಅಂತ. 3 crore ಅಂದ್ರೆ ನಂಗಂತೂ ಖುಷಿ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಸುತ್ತೆ. ಇದು ಮಂತ್ಲಿ ಪೇ ಮಾಡ್ತಾ ಹೋಗೋದು 1500. ನೀವು ಅಟ್ ಎ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ, ನಿಮ್ಗೆ ಈಗ ಮಂತ್ಲಿ ಕಟ್ಟೋಕ್ಕಾಗಲ್ಲ. ನನ್ನ ಹತ್ರ 5 lakh ಇದೆ ಅಂದ್ರೆ ಇಲ್ಲಿ ಜಸ್ಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನ 5 lakh ಮಾಡ್ಕೊಳ್ಳಿ. ಇಲ್ಲಿ ಮಂತ್ಲಿ ಕಟ್ ಜೀರೋ ಮಾಡಿ ಇದು 20% ರೇಟ್ ಇಡಿ. ಇದು 30 ಇಯರ್ಸ್ಗೆ ಇಡಿ ಸಾಕನ. ಇದರಲ್ಲಿ ಮಂತ್ಲಿ ಕಟ್ಕೊಂಡೋದ್ರೆ 3 crore ಆಗಿತ್ತು. ಅದೇ ರೀತಿ ಇದ್ರಲ್ಲೇ ನೋಡಿ, ನೀವು ಇದರಲ್ಲಿ 5,40,000 ಕಟ್ಟಿದೀರಾ. ಸೊ ನಿಮ್ಮ ಹತ್ರ 5 lakh ಫಸ್ಟೇ ಇತ್ತು ಅಂದ್ರೆ 5 lakh ಹಾಕ್ತೀರಾ ಅಂದ್ರೆ ಅಪ್ ಟು 30 ಇಯರ್ಸ್ ತನಕ ಹೋಲ್ಡ್ ಮಾಡಿದ್ರೆ ಇನಿ ಮಂತ್ಲಿ ಏನು ಕಟ್ಟಬೇಡಿ, 20% ರಿಟರ್ನ್ಸ್ ಬರ್ತಾ ಇದ್ರೆ ಪರ್ ಇಯರ್ ನಿಮ್ಗೆ ಎಷ್ಟಾಗುತ್ತೆ ಅಂದ್ರೆ ನೋಡಿ, 10 ಇಯರ್ಸ್ಗೆ 36 lakh,
20 ಇಯರ್ಸ್ಗೆ 2 crore ಆಗ್ಬಿಡುತ್ತೆ. ನಿಮಗೆ 15 ಇಯರ್ಸ್ಗೆ 1 crore ಆಗಿರುತ್ತೆ. 30 ಇಯರ್ಸ್ಗೆ 19 crore ಆಗುತ್ತೆ. ಸೊ 19 crore ನಮಗೆ ಅಸ್ಯೂಮ್ ಮಾಡಕ್ಕೇನೆ ತುಂಬಾ ಖುಷಿ ಆಗುತ್ತೆ. ಸೊ ಈ ನಂಬರ್ ನೋಡಿ ಆದ್ರೂ ನಮಗೆ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕು ಅನ್ಸುತ್ತೆ. ಸೊ ನೋಡಿ, ನೆಕ್ಸ್ಟ್ ನಾನು ಎಲ್ಲ ಸ್ಟಾಕ್ಸ್ ಹೇಳ್ತಾ ಹೋಗ್ತೀನಿ. ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 10,000 ಅಂತ ಹಾಕಲಿ, ಇಂಟ್ರೆಸ್ಟ್ ಆಗಲಿ 1 ಇಯರ್ಗೆ ಹಾಕಿ ಕ್ಯಾಲ್ಕುಲೇಟ್ ಅಂತ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಅಮೌಂಟ್ ಬರುತ್ತೆ. ಈ ತರ ನೀವು ಪ್ರತಿಯೊಂದು ಸ್ಟಾಕ್ನು ಅನಲೈಸ್ ಮಾಡ್ಕೋಬಹುದು. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ನಿಮಗೆ ಚಕ್ರ ಬಡ್ಡಿ ಅಂತ ಹೇಳ್ತಾರಲ್ಲ ಕನ್ನಡದಲ್ಲೇ, ಈ ತರ ವರ್ಕ್ ಆಗುತ್ತೆ. ಸೊ ಇದು ತುಂಬಾ ಆಸಮ್ ಅನ್ಸುತ್ತೆ. ನಿಮ್ಗೆ ಸೆಕೆಂಡ್ 5 lakh ಇನ್ವೆಸ್ಟ್ಮೆಂಟ್ ಮಾಡಿರೋ 30 ಇಯರ್ಸ್ಗೆ ಏನಾದ್ರು ಹೋಲ್ಡ್ ಮಾಡಿದ್ರೆ 19 crore ನಿಯರ್ಲಿ 40-50 ಇಯರ್ಸ್ಗೆ ನೀವು ಹೋಲ್ಡ್ ಮಾಡಿದ್ರೆ ನಿಯರ್ಲಿ ಒಂದು ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಅಷ್ಟು ನಿಮ್ಮ ಹತ್ರ ವೆಲ್ತ್ ಇರುತ್ತೆ. ಸೊ ಇದು ನೋಡಿ ಆದ್ರೂ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಸುತ್ತೆ. ಎನಿವೇ ಇಂಡಿಯಾ ಈಗ ಬೂಮಿಂಗ್ ಅಲ್ಲಿ ಇದೆ, 15 ಇಯರ್ಸ್ ತನಕನೂ ಚೆನ್ನಾಗಿದೆ. ಸೊ 50 to 20 ಇಯರ್ಸ್ ನಾವು ಒಳ್ಳೆ ಅರ್ನಿಂಗ್ ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಇದನ್ನ ನೋಡಿ ಸ್ಟಾಕ್ ಮಾರ್ಕೆಟ್ಗೆ ಇಂಟ್ರೆಸ್ಟ್ ಆದ್ರೆ ಇಂಟ್ರೆಸ್ಟ್ ಬನ್ನಿ, ಇನ್ವೆಸ್ಟ್ಮೆಂಟ್ ಮಾಡಿ. ಗ್ರೋ ವಿತ್ ಇಂಡಿಯಾ, ಇನ್ವೆಸ್ಟ್ ಇನ್ ಇಂಡಿಯಾ, ಗ್ರೋ ವಿತ್ ಇಂಡಿಯಾ ಅಂತ ಚೆನ್ನಾಗಿ ಅನ್ಸುತ್ತೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಏನಾದ್ರು ಅದ್ರ ಬಗ್ಗೆ ಏನಾದ್ರು ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಟ್ರೈ ಮಾಡ್ತೀನಿ ಕವರ್ ಮಾಡೋಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅಟ್ ಪ್ರೆಸೆಂಟ್ ಡೇಸ್ ಅಲ್ಲಿ ಯಾವ ಸ್ಟಾಕ್ಸ್ ಚೆನ್ನಾಗಿದೆ ಅಂತ ಪ್ರತಿಯೊಂದು ಸ್ಟಾಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ರೆ, ಹಿಂದ್ಗಡೆ ಮಳೆ ಬರ್ತಾ ಇದೆ. ಸೊ ನೋಡಿ, ಈ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಚಕ್ರ ಬಡ್ಡಿ ಅನ್ನೋ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ. ಬಡ್ಡಿಗೆ ಬಡ್ಡಿ ಈ ತರ ಆಗಿ ನಿಮ್ಗೆ ಎಷ್ಟು ಅಮೌಂಟ್ ನೋಡಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಅಮೌಂಟ್ ನೋಡಿದ್ಮೇಲೆ ನಮಗೂ ಅನ್ಸಿದ್ದು ಚೆನ್ನಾಗಿ ಇದೆ ಸ್ಟಾಕ್ ಮಾರ್ಕೆಟ್ ಅಂತ. ಸೊ ನಿಮ್ಗೂ ನೋಡಿ ಚೆನ್ನಾಗಿ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ. ಗ್ರೋ ವಿತ್ ಇಂಡಿಯಾ, ಇನ್ವೆಸ್ಟ್ ಇನ್ ಇಂಡಿಯಾ ಅನ್ನೋ ರೀತಿ ಇಂಡಿಯಾನು ಚೆನ್ನಾಗಲಿ, ನಾವು ಚೆನ್ನಾಗಾಗೋಣ. ಎಸ್, ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಯಾರು ಇಂಟ್ರೆಸ್ಟ್ ಇದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.